ನಿನ್ನೆಯಿಂದ ನಾನು ನೇರ ಪ್ರಸಾರದಲ್ಲಿ ಹೇಳ್ತಾ ಇದ್ದೆ, ಸುಳ್ಯದ ಶಿಲ್ಪಿಗಳ ಒಂದು ಕೈ ಚಳಕ ಇದೆ ನಮ್ಮ ಸುಳ್ಯದ ಬ್ರಹ್ಮರಥಕ್ಕೆ ಅಂತ. ಹಾಗೆ ಇಬ್ಬರು ಶಿಲ್ಪಿಗಳು ನಮ್ಮ ಜೊತೆ ಇದ್ದಾರೆ. ಇವರು ಕೂಡ ಆ ಬ್ರಹ್ಮರಥದಲ್ಲಿ ಕೆಲಸವನ್ನು ಮಾಡಿದವರು, ತುಂಬ ಜನ ಕೆಲಸ ಮಾಡಿದ್ದಾರೆ ಒಟ್ಟಿಗೆ. ಹಾಗೆ ನಮ್ಮ ಸುಳ್ಯದ ಹೆಮ್ಮೆಯ ಶಿಲ್ಪಿಗಳು. ಸರ್ ನಮಸ್ತೆ. ನಮಸ್ತೆ. ಈಗ ನೀವು ಎಲ್ಲಿಯವರು? ನಾನು ಗುತ್ತಿಯಾರು. ನೀವು ಎಲ್ಲಿಯವರು? ನಾನು ಕಾಯಾರ ಮುಪ್ಪೇರೆ ಗ್ರಾಮ. ಎಷ್ಟು ವರ್ಷದಿಂದ ನೀವು ಈ ಒಂದು ಶಿಲ್ಪಿ ವೃತ್ತಿಯನ್ನು ಮಾಡ್ತಾ ಇದ್ದೀರಿ? ನಾವು ಒಂದು 9 ವರ್ಷ ಆಯ್ತು ಇವಾಗ. 9 ವರ್ಷ ಆಯಿತು. 9 ವರ್ಷ. ನೀವು? ನಾನೊಂದು 8 ವರ್ಷ ಆಯ್ತು. 8 ವರ್ಷ. ನಿಮ್ಮ ಹೆಸರು? ಪುನೀತ್. ಪುನೀತ್. ನಿಮ್ಮದು? ಸಂದೇಶ್ ಕಾಯಾರ ಅಂತ. ಸಂದೇಶ್ ಕಾಯರ. ಹಾಗೆ ಸಂದೇಶ್ ಕಾಯರ ಅವರು ಹಾಗೆ ಪುನೀತ್ ಅವರು ಇದ್ದಾರೆ ನಮ್ಮ ಜೊತೆ. ಈ ಬ್ರಹ್ಮರಥ ಮಾಡೋ ಎಷ್ಟು ಸಮಯ ತಗೊಂಡಿತ್ತು ಈ ಬ್ರಹ್ಮರಥವನ್ನು ಮಾಡಲಿಕ್ಕೆ? ಒಂದು 9 ತಿಂಗಳು. 9 ತಿಂಗಳು. ಹಾಂ, 9 ತಿಂಗಳು ಫುಲ್ ನೀವು ಕೆಲಸವನ್ನು ಮಾಡ್ತಾ ಇದ್ರಿ ಎಲ್ಲ ಕೆತ್ತನೆಗಳು. ಇದರ ನಡುವಲ್ಲಿ ಬೇರೆ ಬೇರೆ ರಥ ಸಹ ಆಗ್ತಾ ಇತ್ತು. ಅದ್ರ 9 ತಿಂಗಳ ತನಕ ಇತ್ತು. ಹಾಗಾದ್ರೆ ಸುಳ್ಯದ ಶಿಲ್ಪಿಗಳೇ ಹೆಚ್ಚಿನವರು ಕೆಲಸ ಮಾಡಿದ್ದಾರೆ ಈ ಬ್ರಹ್ಮರಥ. ಈಗ ಸುಮಾರು ಜನ ಇದ್ದೇವೆ. ಎಷ್ಟು ಜನ ಇದ್ರು ಸುಳ್ಯದವರು? ಸುಳ್ಯದವರು ಇವು ನಾನು ಗುತ್ತಿಯಾರು, ಇವನು ಬಾಲು ಬೆಲ್ಲಾರೆ, ಇನ್ನೊಬ್ಬ ಬಾಲುಗೌಡರು. ಮತ್ತೆ ಉಪ್ಪಿನಂಗಡಿ ಕಡಬ ಆ ಕಡೆ ಅವರೆಲ್ಲ ಇದ್ದಾರೆ. ಮತ್ತೆ ಊರಿನವರೆಲ್ಲ ಕೋಟೇಶ್ವರದವರೆಲ್ಲ. ಟೋಟಲ್ ಆಗಿ ಒಂದು 30 ಜನ ಇದ್ದಾರೆ. ಟೋಟಲ್ ಆಗಿ ಈ ರಥದ ನಮ್ಮ ತಾಲೂಕಿನವರು ಎಷ್ಟು ಜನ? 30. ನಮ್ಮ ಮೂರು ಜನ ತಾಲೂಕಿನವರು 3 ಜನ. ಹಾಗೆ ಮತ್ತೆಲ್ಲ ಸುತ್ತಮುತ್ತಲ ಈ ಭಾಗದವರೇ, ಅಂದ್ರೆ ಪುತ್ತೂರು ಆ ಕಡೆ ಇದ್ರ? ಪುತ್ತೂರು ಅಂದ್ರೆ ಉಪ್ಪಿನಂಗಡಿ ಸೈಡ್. ಉಪ್ಪಿನಂಗಡಿ ಸೈಡ್ ಅವರು ಕೂಡ ಇದ್ರು. ನಮ್ಮ ಬೆಳ್ಟೆ ಹತ್ರ ಎಲ್ಲ ಕಡಬ ಎಲ್ಲ ಇಲ್ಲೇ ಅವರೇ ಸುಮಾರಾಗಿ ಹತ್ರ ಎಲ್ಲ ಉಪ್ಪಿನಂಗಡಿ ಹತ್ರ, ಕಡಬ ಅಂತೂ ತುಂಬಾ ಹತ್ರ. ಒಟ್ಟಾರೆ ಈ ಶಿಲ್ಪಿಗಳ ಒಂದು ಕೈ ಚಳಕ ತುಂಬ ಚೆನ್ನಾಗಿ ಬಂದಿದೆ ಬ್ರಹ್ಮರಥ. ಥ್ಯಾಂಕ್ ಯು. ನೀವು ಒಟ್ಟಿಗೆ ಬರಬೇಕು ಅಂತ ಏನಾದ್ರು ಇತ್ತಾ ರೂಲ್ಸು? ನಾವು ಒಟ್ಟಿಗೆ ಇರಬೇಕು, ರಥ ತಲುಪುವವರೆಗೆ ಒಟ್ಟಿಗೆ ಇರಬೇಕು ಅಂತ ಹೇಳಿ. ನಮ್ಮೂರ ಕಾರಣ ಒಂದು ಖುಷಿ ಅಲ್ವಾ, ಅದಕ್ಕೆ ಬಂದದ್ದು ನಾವು. ನಮ್ಮ ಊರು ಒಂದೇಳಿ ಖುಷಿ ಆಯ್ತು. ಒಂದು ವಾರ ಮೊದಲೇ ದನಿಯೊಟ್ಟಿಗೆ ನಾವು ಹೋಗ್ತಾ ಅಂತ ಹೇಳಿದ್ದೆವು. ಕರ್ಕೊಂಡು ಬಂದ್ರು ಅಲ್ವಾ? ಈಗ ನೀವು ಅದರಲ್ಲಿ ಏನಾದ್ರು ಕೆತ್ತಿದ್ದು ಯಾವ ಇದಗಳನ್ನೆಲ್ಲ ಮಾಡಿದ್ರೆ ರೆಡಿ ಮಾಡಿದ್ರೆ? ನಾವು ಅದರ ಸರ್ಪ ಸಾಲು ಮತ್ತೆ ಮೂರ್ತಿ ಕೆಲಸದ್ದು, ಮತ್ತೆ ಸಿಂಹ, ದೊಡ್ಡ ದೊಡ್ಡ ಕಾರ್ನರ್ ಅಲ್ಲಿ ಸಿಂಹ ಕೆಲಸ ಎಲ್ಲ, ಅದೇ CNC ಅಲ್ಲಿ ವರ್ಕ್ ಆದನ್ನು ನಾವು ಫಿನಿಶಿಂಗ್ ವರ್ಕ್ ಮಾಡ್ತೇವೆ ನಾವು. ಫಿನಿಶಿಂಗ್. ಓಕೆ. ನಾವು ಡಿಸೈನ್ ಹೆಚ್ಚಾಗಿ ಮಾಡ್ತಾ ಇರೋದು, ಡಿಸೈನ್ ಕೆಲಸ. ಮಾತ್ರ ಅಲ್ಲಿ ಎಲ್ಲ ಕೆಲಸ ಸಹ ಮಾಡ್ತೇವೆ. ಎಲ್ಲ ಆಲ್ರೌಂಡರ್ ಅಂದ್ರೆ ಒಂದು ಮೈನ್ ಅಂತ ಇದ್ದಾರೆ, ಪ್ರದೀಪ್ ಅಂತ, ಅವರ ಜೊತೆ ಸೇರಿ ಎಲ್ಲ ಕೇಳ್ಕೊಂಡು ಎಲ್ಲ ಕೆಲಸವನ್ನು ಮಾಡ್ತೀವಿ. ಎಲ್ಲ ಕೆಲಸ. ಹಾಗೆ ಹೇಳಿದಿರಿ, ಇನ್ನು ಯುವಕರು ಇನ್ನೇನಾದರೂ ಮುಂದಕ್ಕೆ ಭವಿಷ್ಯಕ್ಕೆ ಪ್ಲಾನ್ ಇದೆಯಾ? ಭವಿಷ್ಯಕ್ಕೆ ನೋಡಬೇಕು. ಈಗ ನಮಗೆ ಕೋಟೇಶ್ವರ ಅಂತ ಬಂದಾಗ ರಾಜಗೋಪಾಲಾಚಾರ್ಯ ಅವರನ್ನು ನೆನಪಾಗುತ್ತೆ, ಗಣಪತಿ ಆಚಾರ್ಯ ಅವರನ್ನು ನೆನಪಾಗುತ್ತೆ. ರಥವನ್ನು ಮಾಡಿದಾಗ ಅವರು ಕೊಡುವಂತಹ ಪ್ರೀತಿ, ಯಾಕೆಂದರೆ ನಾನು ನೋಡ್ತಾನೇ ಇದ್ದೆ, ಅವರೊಂದು ಬುಲೆಟ್ ಬೈಕಲ್ಲಿ ಬರ್ತಾ ಇದ್ರು ತುಂಬ ದೂರ. ಹೇಗೆ ಅಂದರೆ ಒಂದು ತಾಯಿ ತನ್ನ ಮಗುವನ್ನು ಕಳಿಸಿಕೊಡುವಾಗ ಎಷ್ಟು ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೋ ಅದೇ ಥರ ಪ್ರೀತಿಯನ್ನು ಅವರು ತೋರಿಸ್ತಾ ಇದ್ರು ರಥದ ಜೊತೆಗೆ ಬರ್ತಾ. ನನ್ನ ಹತ್ರ ಹೇಳ್ತಾ ಇದ್ರು, ಹೇಮಂತ್ರೆ ಕೆಲವು ವೆಯ್ಟ್ ಎತ್ತುಂಡು 20 ಟನ್ ಉಂಡು, ಐದು ಜಾಸ್ತಿ ಇಪ್ಪುಂದ ಬೈಕಲ್ಲಿ. ನಾನು ಅಲ್ಲಿಂದಲೇ ಕೇಳ್ತಾ ಇದ್ದೆ ಅವರಿಗೆ, ಆಗ 20 ಟನ್ ಹಿಡಿದು ಜಾಸ್ತಿ ಇಪ್ಪು ಸರ್ ಅಂತ ಹೇಳಿ ಹೋದ್ರು ನನ್ನ ಹತ್ರ. ಥರ ಭಾವನಾತ್ಮಕ ಕ್ಷಣ ಅಲ್ವಾ? ಈ ರಥವನ್ನು ಬಿಟ್ಟುಕೊಡುವಾಗ ನಿಮಗೇನಾದ್ರು ತುಂಬ ಮನಸ್ಸಿಗೆ ನೋವಾಯ್ತು? ಯಾಕಂದರೆ 9 ತಿಂಗಳು ನೀವು ಕೂಡ ಒಬ್ಬ ತಾಯಿ ಹೇಗೆ ಒಂದು ಮಗುವನ್ನಿಟ್ಟು ಪೋಷಣೆ ಮಾಡ್ತಾಳೋ ಅದೇ ಥರ ಅಲ್ವಾ 9 ತಿಂಗಳು? ಇಲ್ಲಿ ಬರುವಾಗ ತುಂಬ ಖುಷಿ ಆಯ್ತು, ಅಂದರೆ ತುಂಬ ಖುಷಿ ಆಯಿತು. ಕಣ್ಣಲ್ಲಿ ನೀರು ಸಹ ಬಂತು ಒಂದು ಸ್ವಲ್ಪ. ಹೌದಾ? ಒಂದು ಹೆಮ್ಮೆ, ನಮ್ಮ ಊರಿನ ರಥ ಅಂತೇಳಿ ನಮಗೊಂದು ಹೆಮ್ಮೆ ಆಯಿತು, ತುಂಬ ಖುಷಿ ಆಯಿತು. ನಮ್ಮ ಊರಿನ ರಥ ನೋಡಿ, ಇವರಿಗೆ ಕಣ್ಣಲ್ಲಿ ನೀರು ಕೂಡ ಬಂತಂತೆ. ಯಾಕಂದರೆ 9 ತಿಂಗಳು ಅದರ ಹಿಂದೆ ಕೆಲಸ ಮಾಡಿ ನಿಂತಿದ್ದಾರೆ ಇವರೆಲ್ಲ ಶಿಲ್ಪಿಗಳು ಅಂತ ಹೇಳಿದರೆ ಅವರ ಪರಿಶ್ರಮ ಎಷ್ಟಿದೆ ಅಂತ ಹೇಳಿದರೆ ಒಂದು ಸಣ್ಣ ಲೋಪ ಆದರೂ ಕೂಡ ಇಡೀ ಒಂದು ವ್ಯವಸ್ಥೆಗೆ ಕಪ್ಪು ಚುಕ್ಕೆ ಆಗ್ತದೆ. ಆದರೆ ಇವರು ಅದನ್ನು ನೀಟಾಗಿ ನಿರ್ಮಿಸುವಂತಹ ಕಲೆಗಾರಿಕೆ ಇದೆಯಲ್ಲ, ಅದು ಮೆಚ್ಚತಕ್ಕಂಥದ್ದು. ಇಡೀ ಸುಳ್ಯ ಮೆಚ್ಚಿದೆ ನಿಮ್ಮನ್ನು, ನಿಮ್ಮ ಒಂದು ಸಂಸ್ಥೆಯನ್ನು. ರಾಜಗೋಪಾಲಾಚಾರ್ಯ ಅವರ ನೇತೃತ್ವದಲ್ಲಿ ಮಾಡಿದಂಥ ನಿಮ್ಮ ಕೆಲಸ ಇದೆಯಲ್ಲ, ಇಡೀ ಸುಳ್ಯ ತಾಲೂಕಿಗೆ, ಜೊತೆಗೆ ಹೊರಗಡೆಯಿಂದ ಜನ ನೋಡ್ತಾ ಇದ್ರು, ಹಾಸನ, ಬ್ಯಾಂಗ್ಳೂರು, ದುಬೈ, UAE ಇಂದೆಲ್ಲ ಲೈವ್ ನೋಡ್ತಾ ಇದ್ರು. ಪ್ರತಿಯೊಬ್ಬರು ಕೂಡ ರಥದ ಬಗ್ಗೆ ಒಳ್ಳೆ ಅಭಿಪ್ರಾಯ, ರಥ ನೋಡಲಿಕ್ಕೆ 2 ಕಣ್ಣು ಸಾಲದು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ನಿಮ್ಮ ಕೆಲಸ ಸಕ್ಸಸ್ 100% ಆಗಿದೆ ಅಂತ ನೀವು ತಿಳ್ಕೊಳ್ಬೇಕು. ನೋಡಿದ್ರಲ್ಲ, ಇಷ್ಟೆಲ್ಲ ವಿಚಾರಗಳನ್ನು ಶಿಲ್ಪಿಗಳು ಕೂಡ ಹೇಳಿದರು. ಈಗ ಹಾಗೆಯೇ ನಿಮಗೇನಾದರೂ ಹೇಳಲಿಕ್ಕಿದ್ರೆ, ಯಾರಿಗಾದರೂ ಧನ್ಯವಾದ ಹೇಳಲಿಕ್ಕಿದ್ರೆ ಇದೊಂದು ಒಳ್ಳೆ ವೇದಿಕೆ, ಹೇಳಿ. ನಾವು ಒಂದು ಕುರಿಂಜಿಯವರಿಗೆ ಧನ್ಯವಾದ ಹೇಳ್ತೇವೆ, ಒಂದು ರಥ ಕೊಟ್ಟದಕ್ಕೆ. ಮತ್ತೊಂದು ನಮ್ಮ ದನಿ ರಾಜಗೋಪಾಲಾಚಾರ್ಯರು ನಮ್ಮನ್ನು ತುಂಬ ಪ್ರೀತಿಯಿಂದ ನೋಡಿಕೊಂಡಿದ್ದಾರೆ. ನಮಗೇನು ತೊಂದರೆ ಆಗದಾಗೆ, ಏನು ಊಟಕ್ಕಾಗಲಿ ಎಂತಕ್ಕಾದರೂ ರೂಮಿಗೆ ಆಗಲಿ ಏನೂ ಇದಿಲ್ಲ, ಎಲ್ಲ ಅವರದ್ದೇ ಖರ್ಚಲ್ಲಿ ನೋಡಿಕೊಂಡು ಇದ್ದಾರೆ.
ತೊಂದರೆ ತುಂಬ ಖುಷಿಯಲ್ಲಿ ನೋಡ್ಕೊಳ್ತಾರೆ. ಖುಷಿ ಆಯ್ತು. ಕಾಯರ್ ಅವರೇ ನೀವೇನು ಹೇಳ್ತೀರಿ? ನಮಗೂ ತುಂಬ ಖುಷಿಯಾಗಿದೆ. ನಮ್ಮ ಊರಿಗೆ ಕೊಟ್ಟಂತಹ ರಥ ನಮಗೆ ಹೆಮ್ಮೆ ತರಿಸುತ್ತೆ. ಇಷ್ಟು. ನಿಮ್ಮ ಎಜುಕೇಶನ್ ಎಲ್ಲ ಏನು ಇಬ್ಬರಿಗೂ? ನೀವೇನೇನು ಓದ್ಕೊಂಡಿದ್ರಿ? ನಾನು ಸೆಕೆಂಡ್ PU. ಸೆಕೆಂಡ್ PUC ಓದಿದ್ರಿ. ನಾನು ಫಸ್ಟ್ ಇಯರ್ PCM ಮಾಡಿದ್ದೀನಿ. ಫಸ್ಟ್ ಇಯರ್ PCM. ಓಕೆ, ನಿಮಗೆ ಒಳ್ಳೆಯದಾಗಲಿ. ಮುಂದಿನ ಭವಿಷ್ಯ ಇನ್ನಷ್ಟು ಒಳ್ಳೆಯ ದೇವಸ್ಥಾನಕ್ಕೆ ಕೊಡುಗೆಗಳನ್ನು ಕೊಡುವಾಗ ನಿಮ್ಮ ಸುಳ್ಯದ ಕೊಡುಗೆ ಅಂತೂ ದೊಡ್ಡ ಪಾಲಲ್ಲಿರಲಿ. ಹಾಗೆಯೇ ಅದೊಂದು ನಮಗೆಲ್ಲರಿಗೂ ಕೂಡ ಖುಷಿಯಾಗುವಂಥದ್ದು. ಒಳ್ಳೆ ಹೆಸರನ್ನು ಈ ಊರಿಗೆ ತನ್ನಿ ಅಂತ ಹೇಳಿದ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ.